ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಇದು ಸ್ವಲ್ಪ ವಿಚಿತ್ರವಾಗಿದೆ. ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ಸ್ ಇಲ್ಲ. ಹೇಗೆ ಮಾಡೋದಿದೆನಾ? ತುಂಬ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮೊದಲನೇದಾಗಿ ಕ್ವಶನ್ ಬರ್ಕೊಳ್ಳಿ. ಇದನ್ನು ನಾವು ಸಿಂಪ್ಲಿಫಿಕೇಶನ್ ಅಂತ ಮಾಡೋದಕ್ಕೆ ಟ್ರೈ ಮಾಡೋ ಬದಲು ಸುಮ್ಮನೆ ಇರೋದು ಒಳ್ಳೇದು. ಇಲ್ಲ ನೀವು ಮಾಡ್ಬೋದು, ನಾವು ಮಾಡೋದಕ್ಕೆ ಇಷ್ಟ ಅಂತ ಹೇಳಿದ್ರೆ ಅದು ಕೂಡ ಮಾಡ್ಬೋದು. ಬಟ್ ನಾನು ಅದೇ ಮಾಡ್ತೀರಾ ನೋಡ್ತಾ ಇದ್ದೀನಿ. ಎಕ್ಸ್ಪ್ರೆಸ್ ಇವಾಗ ಏನು ಮಾಡೋದು? ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡೋದು? ಎಕ್ಸ್ ವೈನ ಈಸಿಯೆಸ್ಟ್ ಅಂತ ಹೇಳಿದ್ರೆ √2 ಎಕ್ಸ್ಪ್ರೆಸ್ √2 ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ y from equation 1. ಅಂತ ಹೇಳಿದ್ರೆ √2 x plus 3y is equal to 0 minus √3y ಮಾಡಿ ಇದು ಕ್ಯಾನ್ಸಲ್ ಆಗುತ್ತೆ. √2x is equal to minus √3y. √2 ಇಂದ ಡಿವೈಡ್ ಮಾಡಿ. ಸೊ √2 ಕ್ಯಾನ್ಸಲ್ ಆಗುತ್ತೆ. x is equal to minus of √3y by √2. ಸೊ ಇದನ್ನ ನಾವು ಎರಡನೇ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸಬ್ಸ್ಟಿಟ್ಯೂಟ್ x in equation 2. So √3 into minus √3 by √2 into y minus √8 ನ ನಾವು √4 into 2 ಅಂತ ಬರ್ಕೊಂಡು ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದಾಗಿತ್ತು ಇಲ್ಲಿ ನಾನು, ಬಟ್ ಎನಿವೇಸ್ ಇಲ್ಲೂ ಕೂಡ ಮಾಡ್ಬೋದು. ಸೊ ಇಲ್ಲಿ ಸಪ್ರೇಟಾಗಿ ಮಾಡಿ ನೋಡ್ತೀನಿ. √8 is equal to √4 into √2 √4 into 2 √4 into √2 ಆಗುತ್ತೆ. ಅದು √4 ಎಷ್ಟಾಗುತ್ತೆ? 2√2 ಅಲ್ವಾ? ಹಾಗಾಗಿ ನಾವು ಡೈರೆಕ್ಟಾಗಿ ಇಲ್ಲಿ ಬರೀಬೋದು 2√2. ತಪ್ಪೇನಿಲ್ಲ ಅದು. ಸೊ ಮುಂದೆ ಹೇಗೆ ಇದನ್ನ ಸಿಂಪ್ಲಿಫೈ ಮಾಡೋ ಬದಲಾಗಿ ಸ್ವಲ್ಪ ಯೋಚನೆ ಮಾಡಿ. ಇದನ್ನೆಲ್ಲ ಸಪ್ರಾಕ್ಟು ಆ್ಯಡು ಅವೆಲ್ಲ ಮಾಡಿ ಕೊನೆಯದಾಗಿ 0 ಬರಬೇಕು. ಇದೇಗೆ ಸಾಧ್ಯ? therefore y should be equal to 0. y 0 ಇದ್ರೆ ಮಾತ್ರ ತಾನೇ ಇದು ಸಾಧ್ಯ ಅಲ್ವಾ? ಇಲ್ಲ ನೀವು ಪೂರಾ ಸಾಲ್ವ್ ಮಾಡೋಣ ಅಂತ ಹೇಳಿದ್ರೆ √3 by √2 into y minus 2√2y is equal to 0. ಆ್ಯಕ್ಚುಲಿ ಇದನ್ನು ಬೇಕಾಗಿರ್ಲಿಲ್ಲ ಈ ಸ್ಟೆಪ್ಪನ್ನು, ಸುಮ್ಮನೆ ಅದು ಮ್ಯಾಥ್ಸ್ ನೋಡ್ಸೋದಕ್ಕೋಸ್ಕರ ಮಾಡಿದ್ದು ನಾನು, ಇಲ್ಲಾಂದ್ರೆ ಅದು ಬೇಕಾಗಿಲ್ಲ. ಇಲ್ಲಿ LCM ಎಷ್ಟು ಬರುತ್ತೆ? √2 ಮತ್ತು 1 ಜೊತೆ √2 LCM ಬರುತ್ತೆ. ಹಾಗಾಗಿ ಇಲ್ಲಿ ಥ್ರೂ ಔಟ್ √2 ಜೊತೆ ಮಲ್ಟಿಪ್ಲೈ ಮಾಡ್ಬೇಕು ನಾನು. ಸೊ 3√2 divided by √2 into y minus 2√2 into √2y is equal to 0 into anything is 0. ಸೊ ಇದನ್ನ ನಾನು ಇವಾಗ √2 ಕ್ಯಾನ್ಸಲ್ ಆಗುತ್ತೆ. ಸೊ minus 3y minus √2 into √2 2. So 2 into 2 is 4y is equal to 0. ವೆರಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ನಂಗೆ ಜಾಗ ಇಲ್ಲ, ಇಲ್ಲಿ ಬರೀತೀನಿ. minus 7y is equal to 0.
therefore y is equal to 0. ಇಷ್ಟೆಲ್ಲ ಮಾಡಿ ಕೊನೆಯದಾಗಿ y is equal to 0 ಬರ್ತಾ ಇದೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಕೊನೆಯದಾಗಿ ಸಬ್ಸ್ಟಿಟ್ಯೂಟ್ y in 3, therefore x also is equal to 0. ಸೊ ನಮ್ಮ ಉತ್ತರ ಹೌದು 0, 0.